ಹಾಯ್, ಹೆಲೋ, ನಮಸ್ತೆ. ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಮತ್ತೆ ಹೆಲ್ತ್ ಡ್ರಿಂಕ್‌ಗೋಸ್ಕರ ಮತ್ತೆ ಬ್ರೈಟ್ನಿಂಗ್ ಸ್ಕಿನ್‌ಗೋಸ್ಕರ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ನನ್ನನ್ನು ಫಾಲೋ ಮಾಡಿ, ಕಾಮೆಂಟ್ಸ್, ಶೇರ್ ಅನ್ನ ಮಾಡಿ. ನೋಡಿ, ನಾನು ನಿಮಗೆ ತೋರಿಸ್ತಿರೋದು ಬೇಳೆ ಏನಪ್ಪಾ ಇದು ಅಂತಂದ್ರೆ ಮಸೂರಿ ಬೇಳೆ. ಇದನ್ನ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಸ್ಕಿನ್ನು ತುಂಬಾನೇ ಸಾಫ್ಟ್ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೈಸೂರ್ ದಾಲ್, ಮೈಸೂರು ಬೇಳೆ ಬಂದು ತುಂಬಾನೇ ಒಳ್ಳೆಯದು ಸ್ಕಿನ್‌ಗೆ. ಈ ಒಂದು ಮೈಸೂರು ಬೇಳೆಯನ್ನ ನೀವು ಫೈನ್ ಪೌಡರ್ ಆಗಿ ಈ ತರ ರುಬ್ಕೋಬೇಕು. ಇದನ್ನ ಫೈನ್ ಆಗಿ ನೀವು ಮನೆಯಲ್ಲೇನೆ ಮಿಕ್ಸಿ ಜಾರಲ್ಲೇ ರುಬ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಒಂದು ಟೆಕ್ಸ್ಚರ್ ಅಲ್ಲಿ ಬರಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡಿ ಫೇಸ್‌ಗೆ ಅಪ್ಲೈ ಮಾಡಿದ್ರೆ ಸ್ಕಿನ್ ತುಂಬಾ ಬ್ರೈಟ್ ಮತ್ತೆ ಸ್ಮೂತ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀಟಾಗಿ ಈ ಒಂದು ಫೈನ್ ಆಗಿರೋ ಪೌಡರನ್ನ ಒಂದು ಬಾಕ್ಸಲ್ಲೋ ಒಂದು ಡಬ್ಬಿಯಲ್ಲೋ ಹಾಕಿ ನೀವು ಸೇವ್ ಮಾಡಿ. ಒಂದು ಬೌಲನ್ನ ತಗೊಳ್ಳಿ. ಅದಕ್ಕೆ ಹಾಫ್ ಸ್ಪೂನ್ ಕಾಫಿ ಪೌಡರನ್ನ ಹಾಕಿ, ಅದಾದ್ಮೇಲೆ ನೀವು ಮಸೂರಿ ದಾಲ್ ಅಂದ್ರೆ ಮೈಸೂರು ಬೇಳೆ ಏನು ಫೈನ್ ಪೌಡರನ್ನ ಮಾಡ್ಕೊಂಡಿರ್ತೀರ ಅದು 1 ಸ್ಪೂನನ್ನ ಹಾಕ್ಕೊಳ್ಳಿ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಹಾಲನ್ನ ಆಡ್ ಮಾಡ್ಬೇಕು. ಕಾಫಿ ಪೌಡರ್ ಯಾಕಪ್ಪ ಹಾಕ್ತೀವಿ ಅಂತಂದ್ರೆ, ಕಾಫಿ ಪೌಡರು ನಮ್ಮ ಮುಖದಲ್ಲಿರುವಂತಹ ಟ್ಯಾನ್ ಅನ್ನ ರಿಮೂವ್ ಮಾಡುತ್ತೆ. ಮಸೂರಿ ದಾಲ್ ಅಂದ್ರೆ ಮೈಸೂರು ಬೇಳೆ ನಮ್ಮ ಫೇಸನ್ನ ಬ್ರೈಟ್ನಿಂಗ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಸ್ಮೂತ್ನಿಂಗು ಹೆಲ್ಪ್ ಮಾಡುತ್ತೆ. ಇನ್ನು ಹಾಲು ಯಾಕಪ್ಪ ಹಾಕ್ತೀವಿ ಅಂದ್ರೆ, ಹಾಲು ಮುಖದಲ್ಲಿ ತೇವಾಂಶ ಅಂದ್ರೆ ಮಾಯಿಶ್ಚರೈಸರ್‌ನ ಕೊಡುತ್ತೆ. ತುಂಬಾ ಮುಖವನ್ನ ಚೆನ್ನಾಗಿ ತೇವಾಂಶವಾಗಿ ಇಡುತ್ತೆ. ನಮ್ಮ ಮುಖ ಡ್ರೈ ಆಗೋದಕ್ಕೆ ಬಿಡಲ್ಲ. ಬನ್ನಿ ಈ ಒಂದು ಪೇಸ್ಟನ್ನ ಮುಖಕ್ಕೆ ಹಚ್ಚೋಣ. ಹೇಗ್ ಕಾಣುತ್ತೆ ನೋಡೋಣ. ಇದನ್ನ ಮುಖಕ್ಕೆ ಹಚ್ಕೊಂಡು ನೀವು 15-20 ಮಿನಿಟ್ಸ್ ಯೂಸ್ ಮಾಡ್ಬೇಕು. ಯಾಕೆಂತಂದ್ರೆ ನಾನು ಇದನ್ನ ಫಸ್ಟ್ ಟೈಮ್ ಹಚ್ತಾ ಇರೋದು. ಹೇಗ್ ರಿಸಲ್ಟ್ ಬರುತ್ತೆ ಅಂತ ನನಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಈ ಒಂದು ಏನು ಹಚ್ಕೊಳ್ತೀರಲ್ಲ, ಅಪ್ಲೈ ಮಾಡ್ತೀರಲ್ಲ, ಇದನ್ನ ಫೇಸು ಮತ್ತೆ ನೆಕ್ಕು ಫುಲ್ಲು ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ 15-20 ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶನ್ನ ಮಾಡ್ಕೋಬೇಕು. ನೋಡಿ, ಇವಾಗ ಡ್ರೈ ಆಗಿದೆ ಅನ್ಸುತ್ತೆ. 15 ಮಿನಿಟ್ಸ್ ಆಯ್ತು. ಫೇಸ್ ತುಂಬಾ ಡ್ರೈ ಆದಂಗೆ ಕಾಣ್ತಾ ಇದೆ. ತುಂಬಾ ಡ್ರೈ ಆಗೋದಕ್ಕೂ ಬಿಡಬೇಡಿ. ಸ್ವಲ್ಪ ತೇವ ಇರೋ ಥರನೇ ನೀವು ಫೇಸನ್ನ ವಾಶ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ನೋಡೋಣ ಆಫ್ಟರ್ ವಾಶ್ ಮುಖ ಹೇಗೆ ಕಾಣುತ್ತೆ ಅಂತ ನೋಡೋಣ. ವಾವ್! ಸೂಪರಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕೆಂತಂದ್ರೆ ನನ್ನ ಸ್ಕಿನ್ನು ವೈಟ್ ಇದೆ, ಬ್ರೈಟ್ನಿಂಗ್ ಇಲ್ಲ. ಅಂದ್ರೆ ಶೈನ್ ಇಲ್ಲ ನನ್ನ ಸ್ಕಿನ್ನು ಕೂಡನು. ತುಂಬಾನೇ ಚೆನ್ನಾಗಿ ಶೈನ್ ಆಗಿದೆ ಮತ್ತೆ ಸ್ಮೂತ್ ಆಗಿದೆ. ನೀವೇ ನೋಡ್ತಿರ್ಬೋದು. ನಿಮ್ಮ ಮುಂದೆನೇ ಮುಖ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಶೈನ್ ಆಗಿದೆ ಅಂತ. ನನಗೇನೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ನನಗೆ ತುಂಬಾನೇ ಹ್ಯಾಪಿ ಆಯ್ತು. ನೀವು ಕೂಡ ಇದನ್ನ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.